ಹಾನಗಲ್ ತಾಲೂಕಿನ ವ್ಯಸನ ಮುಕ್ತ ಸಮುದಾಯ ಭವನದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಹಿಳಾ ದಿನಾಚರಣೆ ಅಂಗವಾಗಿ ಹೆಣ್ಣು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಗೆದ್ದವರಿಗೆ ಬಹುಮಾನ ವಿತರಿಸಿದರು. ನಂತರ ಮಾತನಾಡಿದ ರೋಶಿನಿ ಸಂಸ್ಥೆ ಮುಖ್ಯಸ್ಥರಾದ ಅನಿತಾ ಡಿಸೋಜರ್ ಅವರು, ಸುಮಾರು 1,000 ಹೆಣ್ಣು ಮಕ್ಕಳ ಜೊತೆ ನಾವು ಕೆಲಸ ಮಾಡುತ್ತಿದ್ದೇವೆ. ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆ ಆಚರಿಸುತ್ತೇವೆ. ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರುವುದೇ ಬಹಳ ಕಷ್ಟವಿತ್ತು. ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಹೆಣ್ಣು ಮಕ್ಕಳು ವೇಷಭೂಷಣ ತೊಟ್ಟು ಟ್ರ್ಯಾಕ್ಟರ್ ಏರಿ ಜಾಥಾದಲ್ಲಿ ಬರುವುದು ನೋಡಿದ್ರೆ ನಮ್ಗೆ ತುಂಬಾ ಖುಷಿಯಾಗಿದೆ ಎಂದು ಹೇಳಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳೆ ನಮ್ಮ ಹಾನಗಲ್ಲಿಗೆ ಒಂದು ವಿಶೇಷ ಬ್ಲೆಸ್ಸಿಂಗ್, ಪ್ರಪಂಚಕ್ಕೆ ಬ್ಲೆಸ್ಸಿಂಗ್, ಅದರಲ್ಲೂ ನಮ್ಮ ಹಾನಗಲ್ಲಿಗೆ ಒಂದು ವಿಶೇಷವಾದ ಬ್ಲೆಸ್ಸಿಂಗ್. ಸುಮಾರು 1,000 ಹೆಣ್ಮಕ್ಳ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇದನ್ನು ಮಾಡ್ತೀವಿ. ಈ ವರ್ಷ ಸ್ವಲ್ಪ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಹೆಣ್ಮಕ್ಳು ಇವತ್ತು ಒಂದೇ ರೀತಿಯ ಸೀರೆಯನ್ನು ಉಟ್ಕೊಂಡು ಜಾಥಾ ಮಾಡಿಕೊಂಡು, ಟ್ರ್ಯಾಕ್ಟರ್ ಜಾಥಾ ಮಾಡಿಕೊಂಡು ಹಾನಗಲ್ಲಿನ ಪ್ರಮುಖ ಬೀದಿಗಳ ಮೂಲಕ ಇಲ್ಲಿ ವ್ಯಸನ ಮುಕ್ತಿ ಕೇಂದ್ರದ ಈ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದಕ್ಕಿಂತ ಪೂರ್ವವಾಗಿ ಅವರಿಗೆ ಭಾಳಷ್ಟು ಆಟೋಟ ಸ್ಪರ್ಧೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ವಿಜೇತರಾದವರಿಗೆ ಇವತ್ತು ಬಹುಮಾನ ಇದೆ. ಒಂದು ಟೈಮಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ. ಇವತ್ತು ವೇಷಭೂಷಣಗಳನ್ನು ಹಾಕ್ಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಬರ್ತಾ ಇರೋದು ನೋಡಿದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮದು 27 ವರ್ಷದ ಒಂದು ಮಹಿಳಾ ಸಬಲೀಕರಣದ ಸೇವೆ ಸಾರ್ಥಕ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ. ಹಂಗಾಗಿ ಎಲ್ಲರಿಗೂ ಮಗದೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಹಾನಗಲ್ ತಾಲೂಕಿನ ರೋಶಿನಿ ಸೇವಾ ಸಂಸ್ಥೆ ಮತ್ತು ಆದರ್ಶ ಮಹಿಳಾ ಒಕ್ಕೂಟ ಜಂಟಿಯಾಗಿ ಇವತ್ತು ಮಹಿಳೆಯರ ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಕರ್ನಾಟಕ ಸರ್ಕಾರ ಮಹಿಳಾ ವರ್ಗಕ್ಕೆ ಹೆಚ್ಚಿನ ಆರ್ಥಿಕ ಶಕ್ತಿ ನೀಡುವ ಮೂಲಕ, ಕುಟುಂಬದಲ್ಲಿ ಬದುಕ್ತಕ್ಕಂಥ ಬದಲಾವಣೆಯನ್ನು ಕೊಡುವ ಮೂಲಕ ಮಹಿಳೆಯರು ಕೂಡ ಸಮಾಜದ ಪ್ರತಿಯೊಂದು ರಂಗದಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದುಕೊಂಡು ಮುನ್ನಡೆಸಬೇಕು ಅನ್ನೋಂಥ ಒಂದು ಅವಕಾಶವನ್ನು ಕಲ್ಪಿಸೋದ್ರಿಂದ ಬಹಳಷ್ಟು ಮಹಿಳೆಯರು ಇವತ್ತು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಸಮಾಜದಲ್ಲಿ ಅವರ ಒಂದು ನಡಿಗೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಸಂತೋಷದ ಸಂಗತಿ.